ನಮಸ್ಕಾರ ಸ್ನೇಹಿತರೆ, ಒಂದು ಮಾತಿದೆ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತೇಳಿ. ಈ ಮಾತು ಖಂಡಿತವಾಗಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ವಯಿಸ್ತದೆ. ಅಂದ್ರೆ ಕುಂತಿ ಮಕ್ಕಳಿಗೆ ಹೇಗೆ ರಾಜ್ಯ ಸಿಗಲಿಲ್ವೋ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಇದಕ್ಕೆ ಎಲ್ಲರೂ ಅಡ್ಡಗಾಲಾಗಿ ನಿಂತಿದ್ದಾರೆ. ಹೇಗೆ ಯಾವ ರೀತಿ ಅಂತ ತಕೊಂಡು ನಾನೀಗ ಸ್ವಲ್ಪ ವಿಶ್ಲೇಷಣೆ ಮಾಡ್ತೇನೆ. ಇದೆಲ್ಲದಕ್ಕಿಂತ ಮೊದಲು ನಿಮ್ಮನ್ನ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನಗಳು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಒಂದು ಬಹುದೊಡ್ಡದಾದಂತಹ ಯುದ್ಧವೇ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರ ಬಣ, ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಬಣ. ಈ ಬಣ ರಾಜಕೀಯದಲ್ಲಿ ಎಲ್ಲೋ ಒಂದು ಕಡೆ ಸಿದ್ದು ಬಣದವರೀಗ ಮೇಲುಗೈಯನ್ನ ಸಾಧಿಸಿದ್ದಾರೆ. ಇದು ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ಗೊತ್ತಾಗ್ತಾ ಇದೆ ನಿಮ್ಗೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು. ಅಂದ್ರೆ ಈ ಬಜೆಟ್ ಮುಗ್ದ ಮೇಲೆ ಕರ್ನಾಟಕದಲ್ಲಿ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ತಗೊಂಡು ಹೈಕಮಾಂಡ್ಗೆ ಅವರು ಒತ್ತಾಯವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಕೆಲವ್ರನ್ನ ಟಾರ್ಗೆಟ್ ಹಾಕೊಂಡು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟರು. ಆದ್ರೆ ಈ ಹೇಳಿಕೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗು ಮಾಡುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಪ್ರೆಸಿಡೆಂಟ್, ಇವರು ಕೂಡ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಅವ್ರದ್ದೇ ಆದಂತ ಒಂದು ಕಾರಣಗಳು ಕೂಡ ಇದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಿಮ್ಗೆ ಗೊತ್ತಿದೆ, ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಲಿ ಬಿಡೋದಿಲ್ಲ. ಅವರು ಒಂದ್ ವೇಳೆ ಸಿದ್ದರಾಮಯ್ಯನವರು ರಿಸೈನ್ ಮಾಡಬೇಕಾಗಿ ಬಂದ್ರು ಕೂಡ ಡಿ ಕೆ ಅವ್ರನ್ನ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವ್ರು ಬಿಡಲ್ಲ. ಅದಕ್ಕೆ ಬದಲಾಗಿ ಬೇರೆ ಯಾರ್ದಾರ ಒಂದು ಹೆಸರನ್ನು ಅವ್ರು ಸೂಚಿಸ್ತಾರೆ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದೇ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಷ್ಟೇ ಈ ಹಿಂದೆ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಒಂದು ಕನಸನ್ನ ಕಂಡವರು. ಆದ್ರೆ ಅದಕ್ಕೆ ಅಡ್ಗಾಲಾಗಿ ನಿಂತವರು ನಮ್ಮ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ರಾಜ್ಯ ರಾಜಕೀಯದಿಂದ ನಿಧಾನವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಕೊಟ್ರು. ಅಂದ್ರೆ ಇಲ್ಲಿ ನೀವು ಬೇಡ, ನೀವು ಕೇಂದ್ರಕ್ಕೆ ಹೋಗಿ ಅಂತೇಳಿ ಕಳಿಸ್ಕೊಟ್ರು. ಅಂದ್ರೆ ಆ ಮುಖಾಂತರ ತನ್ನ ದಾರಿಯನ್ನು ಇಲ್ಲಿ ಅವ್ರು ಕ್ಲಿಯರ್ ಮಾಡ್ಕೊಂಡ್ರು. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಪ್ರೆಸಿಡೆಂಟ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ಅವರು ಕೇಂದ್ರದಲ್ಲಿ ಒಂದು ಸ್ವಲ್ಪ ಅತ್ಯಂತ ಪ್ರಭಾವಿ ನಾಯಕ ಅನ್ಸ್ಕೊಂತ ಇದ್ದಾರೆ. ಅದೇ ರೀತಿಯಲ್ಲಿ ಈ ಗಾಂಧಿ ಕುಟುಂಬದವರಿಗೆ ತುಂಬಾ ಅತ್ಯಂತ ನಿಷ್ಠರಾಗಿ ಅವರು ಅಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ತಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಕನಸೇನಿದೆ, ಆ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಈಗ ಬೇರೆಯದ್ದೇ ಆದಂತ ದಾರಿಯನ್ನ ಅವರು ಹುಡುಕ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ತನಗಾಗಲ್ಲ, ಆದ್ರೆ ತನ್ನ ಮಗನಿಗೆ ಈ ಒಂದು ಚಾನ್ಸ್ ಇದೆ ಅನ್ನೋದು ಅವ್ರು ಮನಗಂಡಿದ್ದಾರೆ. ಅದಕ್ಕಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮುಂದಿನ ದಿನಗಳಲ್ಲಿ ಏನಾದ್ರೂ ಮಾಡಿ ಕರ್ನಾಟಕದ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿಟ್ಟಿದ್ದಾರೆ. ಅದಕ್ಕಾಗಿ ಅವ್ರು ಮಾಡ್ತಾ ಇರುವಂತ ಪ್ಲಾನ್ ಏನು ಅಂತ ಹೇಳಿದ್ರೆ, ಈಗ ಸಂಪುಟ ಪುನಾರಚನೆ ಅಂತ ಇದ್ದಾರಲ್ಲ, ಈ ಸಂದರ್ಭದಲ್ಲೇ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲ ಅಡಿಗಲ್ಲನ್ನ ಹಾಕಬೇಕು ಅನ್ನೋ ಒಂದು ಪ್ರಯತ್ನ ಕೇಳಿದ್ದಾರೆ. ಅದೇನು ಅದನ್ನು ಕೂಡ ಹೇಳ್ತೇನೆ. ಇದ್ರ ಜೊತೆಗೆ ಇನ್ನೊವರು ಒಂದು ಮುಖಂಡ, ಅವ್ರು ಬೇರೆ ಯಾರು ಅಲ್ಲ, ಸಿದ್ದರಾಮಯ್ಯನವರು ಕೂಡ ಅಷ್ಟೇ ರಾಜಕೀಯವಾಗಿ ಅವರು ಹೇಳ್ತಾ ಇದ್ದಾರೆ, ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ, ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅವರ ಆರೋಗ್ಯ ಅಷ್ಟೊಂದು ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ ಅನ್ಸ್ತಾ ಇದೆ. ಆದ್ರೆ ಒಂದ್ ವೇಳೆ ರಾಜಕೀಯವಾಗಿ ಇವ್ರ ನೇಪಥ್ಯಕ್ಕೆ ಸರಿದ್ರೆ ತನ್ನ ರೆಪ್ರೆಸೆಂಟೇಟಿವ್ ಒಬ್ಬ ಇರಲೇಬೇಕಾಗುತ್ತೆ ಕರ್ನಾಟಕದಲ್ಲಿ. ಅದಕ್ಕೆ ಅವರು ರೆಡಿ ಮಾಡ್ತಾ ಇರೋದು ಯತೀಂದ್ರ ಅವರು ಈಗ ಸದ್ಯಕ್ಕೆ ಇಲ್ಲಿ ಕೇವಲ MLC ಆಗಿ ಇದ್ದಾರೆ. ಇವ್ರನ್ನ ಮುಂದಿನ ದಿನಗಳಲ್ಲಿ ಮಂತ್ರಿಯನ್ನಾಗಿ ಮಾಡಿಸ್ಬೇಕು. ಆ ಮುಖಾಂತರ ಅವರು ಕೂಡ ಮುಂದಿನ ದಿನಗಳಲ್ಲಿ ಇನ್ನೊಂದು ಮೆಟ್ಟಿಲನ್ನ ಏರ್ಬೇಕಾದ್ರೆ ಏನ್ ಬೇಕೋ ಆ ವ್ಯವಸ್ಥೆಯನ್ನು ಕೂಡ ಸಿದ್ದರಾಮಯ್ಯನವರು ಕೂಡ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಇದೆಲ್ಲದಕ್ಕೂ ಇವರಿಗಿರುವಂತ ಸಮಸ್ಯೆ ಡಿ ಕೆ ಶಿವಕುಮಾರ್ ಅವರು. ನಿಮ್ಗೆಲ್ರಿಗೂ ಗೊತ್ತಿದ್ರೆ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನ ನಂತರ ನಾನೇ ಮುಖ್ಯಮಂತ್ರಿ ಅಂತ ತಕೊಂಡು ಕನಸನ್ನ ಕಾಣ್ತಾ ಇದ್ದಾರೆ. ಆದ್ರೆ ಈ ಕನಸಿಗೆ ಇವರೆಲ್ಲರೂ ಕೂಡ ಅಡ್ಡಿ ಆಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರ ಬಣ ತೊಡೆ ತತ್ತಿ ನಿಂತು ಬಿಟ್ಟಿದೆ. ಈ ಇತ್ತೀಚಿನ ದಿನಗಳಲ್ಲಿ ಓಪನ್ ಆಗಿ ಮಾತಾಡ್ಲಿ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ. ಆದ್ರೆ ಇಲ್ಲಿಗ ನಡೀತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಈಗ ಸಂಪುಟ ಪುನರ್ರಚನೆ ಅಂತ ಹೇಳ್ತಾ ಇದ್ದಾರಲ್ಲ, ಬಜೆಟ್ ನಂತರ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆಗಳು ಕೂಡ ಇದೆ. ಈ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡ್ಲಿಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮುಂದಿನ DCM ಆಗಿ ಮಾಡುವಂತ ಪ್ಲಾನ್ ನಲ್ಲಿ ಇದ್ದಾರೆ. ಈ ಹಿಂದೆ ಕೂಡ ಅಷ್ಟೇ, ಕರ್ನಾಟಕ ಸರ್ಕಾರ ರಚನೆ ಆಗುವಾಗ್ಲೂ ಕೂಡ ಅಷ್ಟೇ 2 ಅಥವಾ 3 ಜನ DCM ಗಳನ್ನ ಮಾಡಬೇಕು ಅಂತ ತಗೊಂಡು ಸಿದ್ದರಾಮಯ್ಯನವರು ಕೂಡ ಹಠ ತೊಟ್ಟಿದ್ರು. ಅದೇ ರೀತಿಯಲ್ಲಿ ಅವರು ಹೈಕಮಾಂಡ್ ಅನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಒಂದ್ ವೇಳೆ DCM ಆಗೋದಾದ್ರೆ ಕೇವಲ ಒಬ್ಬ DCM ಇರಬೇಕು, ಅದು ನಾನೇ ಆಗಿರ್ಬೇಕು. ಅದಕ್ಕೆ ಬದಲಾಗಿ 3-4 ಜನ DCM ಗಳನ್ನ ಮಾಡಿದ್ರೆ DCM ಹುದ್ದೆಗೆ ಯಾವುದೇ ರೀತಿಯಾದಂತ ವ್ಯಾಲ್ಯೂ ಇರಲ್ಲ. ಅಂದ್ರೆ ಆ ಸ್ಥಾನಕ್ಕೆ ಒಂದು ಪವರ್ ಇರಲ್ಲ. ಆದ್ರಿಂದ ಯಾವುದೇ ಕಾರಣಕ್ಕೆ 3-4 ಜನ DCM ಆಗೋದಿಲ್ಲ. ಏನಿದ್ರು ಒಬ್ಬನೇ DCM ಇರಬೇಕು, ಅದು ನಾನೇ ಆಗಿರ್ಬೇಕು ಅಂತ ಹಠ ಹಿಡಿದು DCM ಹುದ್ದೆಯನ್ನ ಏರಿದ್ರು. ಆದ್ರೆ ಈಗ
AICC ಪ್ರೆಸಿಡೆಂಟ್ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಮಾಡ್ತಾ ಇದ್ದಾರೆ, ತನ್ನ ಮಗನನ್ನ DCM ಮಾಡುವ ಮುಖಾಂತರ DK ಶಿವಕುಮಾರ್ ಅವರ ಪವರ್ ನ ಕಟ್ ಮಾಡುವಂತಹ ಕೆಲಸಕ್ಕೆ ಇಳಿಯುವ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಆಗ ಏನಾಗ್ತದೆ ಅಂದ್ರೆ DK ಶಿವಕುಮಾರ್ ಅವರಿಗೆ ಈಕ್ವಲ್ ಆಗಿ ತಮ್ಮ ಮಗನನ್ನ ನಾವು ನಿಲ್ಲಿಸಬಹುದು ಅನ್ನೋದು ಖರ್ಗೆ ಅವರ ಯೋಚನೆ. ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲಿ ಈಗ DCM ಆಗಿರ್ತಾರಲ್ಲ, ಮುಂದಿನ ದಿನಗಳಲ್ಲಿ ತಮ್ಮ ಮಗನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋದು ಇವರ ಕನಸಾಗಿದೆ. ಅದಕ್ಕಾಗಿ ಈ ಬಾರಿಯೇ ಅಂದ್ರೆ ಸಂಪುಟ ಪುನರ್ರಚನೆ ಸಂದರ್ಭದಲ್ಲೇ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂತ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ನಂತರ ಯತೀಂದ್ರ ಅವ್ರನ್ನ ಕೂಡ ಅಷ್ಟೇ ಸಿದ್ದರಾಮಯ್ಯ ಅವರು ಮುಂದಿನ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಅವ್ರನ್ನ ಮಂತ್ರಿ ಮಾಡಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಖರ್ಗೆ ಅವರು ತಮ್ಮ ಮಗನನ್ನ ಪುಷ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಯತೀಂದ್ರ ಅವ್ರನ್ನ ಕೂಡ ಸಿದ್ದರಾಮಯ್ಯನವರು ಪುಷ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಯತೀಂದ್ರ ಅವರು ಸ್ವಲ್ಪ ಸಪ್ಪೆ ಅನಿಸ್ತದೆ. ಪ್ರಿಯಾಂಕ್ ಖರ್ಗೆ ಗೊತ್ತಿದೆ, ಯಾವಾಗಲೂ ಕೂಡ ಪ್ರಚಾರದಲ್ಲಿರುವಂತಹ ವ್ಯಕ್ತಿ, ಹೋದಲ್ಲಿ ಬಂದಲ್ಲಿ ಏನೋ ಒಂದು ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪತ್ರಕರ್ತರಿಗೂ ಕೂಡ ಇವರು ಒಂದ್ ಸ್ವಲ್ಪ ನೆಚ್ಚಿನ ವ್ಯಕ್ತಿ ಅನಿಸ್ತದೆ. ಏನು ಸುದ್ದಿ ಇಲ್ಲ ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ರೆ ಸಾಕು, ಏನೋ ಒಂದು ಹೇಳ್ಬಿಡ್ತಾರೆ. ಕೊನೆಗೆ ಒಂದು 2 ದಿನ ಇವ್ರಿಗೆ ಮಾತಾಡ್ಲಿಕ್ಕೆ ಕೂಡ ವಿಷಯ ಸಿಗ್ತದೆ. ಇದನ್ನ ನೀವೆಲ್ಲರೂ ಗಮನಿಸಿರ್ತೀರ. ಇನ್ನೊಂದು ಏನು ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅಪ್ಪಟ ಹಿಂದೂ ವಿರೋಧಿ. ಇದು ಕೂಡ ಎಲ್ರಿಗೂ ಗೊತ್ತಿರುವಂತದ್ದು. ಒಂದ್ ವೇಳೆ ಇವ್ರನ್ನೇನಾದ್ರು ಮುಖ್ಯಮಂತ್ರಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ವಿದ್ಯಮಾನಗಳು ಕರ್ನಾಟಕದಲ್ಲಿ ನಡೀಬಹುದು, ಅದನ್ನ ನೀವು ಯೋಚನೆ ಮಾಡಬಹುದು. ಅದೇನೇ ಇರಲಿ, ಅವ್ರು ಮುಖ್ಯಮಂತ್ರಿ ಆದಾಗ ಅದ್ರ ಬಗ್ಗೆ ನಾವು ಮಾತಾಡ್ಬೋದು. ಆದ್ರೆ ಇಲ್ಲಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಖರ್ಗೆ ಮತ್ತು ಸಿದ್ದರಾಮಯ್ಯ ಇಬ್ಬರೊಟ್ಟು ಸೇರ್ಕೊಂಡು ಈಗ DK ಶಿವಕುಮಾರ್ ಅವ್ರನ್ನ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಹಣಿಲಿಕ್ಕೆ ನಿಂತು ಬಿಟ್ಟಿದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರ ಗುಂಪು ಕೂಡ ಸ್ವಲ್ಪ ಚಿಕ್ಕ ಗುಂಪು ಅಂತ ಹೇಳ್ಬಹುದು. ಈ ಮುಖಾಂತರ DK ಶಿವಕುಮಾರ್ ಅವರ ಕನಸಿಗೆ ತಣ್ಣೀರು ಎರಚುವಂತಹ ಪ್ರಯತ್ನ ಸಂಪೂರ್ಣವಾಗಿ ನಡೀತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರ ಆಯ್ಕೆ ಏನು? ಸದ್ಯಕ್ಕೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗುವಂತ ಚಾನ್ಸಸ್ ಇಲ್ಲ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಏನ್ ಮಾಡ್ಬೇಕಾಗ್ತದೆ? ಖಂಡಿತವಾಗಿ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ಬಹುದೊಡ್ಡದಾದಂತಹ ಒಂದು ತೀರ್ಮಾನವನ್ನು ತಗೊಳ್ಳಿಕ್ಕಿದ್ದಾರೆ ಅಂತ ಕೂಡ ಸೂಚ್ಯವಾಗಿ ಗೊತ್ತಾಗ್ತದೆ ಇತ್ತೀಚಿನ ದಿನಗಳಲ್ಲಿ. ಅದು ಏನು ಅಂತ ಹೇಳಿದ್ರೆ, ಪಕ್ಷವನ್ನು ಬಿಟ್ಟು ಹೊರಗಡೆ ಹೋಗ್ಬಿಡೋದು. ಅದು ಹೋಗುವಾಗ ಒಬ್ಬರೇ ಹೋಗಲ್ಲ. ಮಹಾರಾಷ್ಟ್ರದಲ್ಲಿ ಏನ್ ನಡೀತು, ಶಿಂದೆ ಗೊತ್ತಿದೆ ಏನ್ ಮಾಡಿದ್ರು ಅಂತ ಅಂದ್ರೆ ಅಲ್ಲಿರುವಂತಹ ಶಿವಸೇನೆಯನ್ನ ಒಡ್ಕೊಂಡು ಅವ್ರು ಹೊರಗಡೆ ಬಂದ್ರಲ್ಲ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಶಾಸಕರನ್ನ, ಅಂದ್ರೆ ತನ್ಗೆ ಸಪೋರ್ಟ್ ಮಾಡುವಂತ ಶಾಸಕರನ್ನ ಕರ್ಕೊಂಡೇ ಹೊರಗಡೆ ಹೋಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಯಾರು ತನ್ನ ಜೊತೆ ಬಂದಿಲ್ಲ ಅಂತ ಹೇಳಿದ್ರು ತಾನೊಬ್ಬರೇ ಹೊರಗಡೆ ಹೋಗ್ಬಿಡೋದು. ಆ ಮುಖಾಂತರ ಬಿಜೆಪಿಯನ್ನ ಜಾಯ್ನ್ ಆಗಿ ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನು ಕೂಡ ಸಂಪೂರ್ಣವಾಗಿ ಸಂಘಟಿಸಿ ಮುಂದಿನ ಚುನಾವಣೆಯಲ್ಲಿ ಜಯಗಳಿಸುವಂತಹ ಒಂದು ಯೋಜನೆಯನ್ನು ಕೂಡ ಇವರು ಹಾಕೋಬಹುದು. ಯಾಕಂತ ಹೇಳಿದ್ರೆ ಹೋಗುವಾಗಲೂ ಕೂಡ ಇವರು ಸುಮ್ಮನೆ ಹೋಗಲ್ಲ. ಬಿಜೆಪಿ ಜೊತೆಗೆ ಸರಿಯಾದ ರೀತಿಯಲ್ಲಿ ಮಾತುಕತೆಯನ್ನ ಮಾಡಿಕೊಂಡು ಒಂದು ಅಗ್ರಿಮೆಂಟ್ ಮಾಡಿಕೊಂಡೆ ಅಲ್ಲಿ ಹೋಗುವಂತ ಸಾಧ್ಯತೆ ಇರ್ತದೆ. ಇನ್ನೊಂದು ಏನಂದ್ರೆ ಬಿಜೆಪಿಯಲ್ಲಿ ಒಂದು ವಿಶೇಷತೆ ಇದೆ. ಅದೇನು ಅಂತ ಹೇಳಿ, ಯಾರಿಗಾರು ಒಂದು ಮಾತು ಕೊಟ್ರೆ ಖಂಡಿತವಾಗಿ ಆ ಮಾತಿಗೆ ಅವರು ಸ್ಟಿಕ್ ಆಗಿರ್ತಾರೆ ಅನ್ನೋದು DK ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಡೆಗಳಲ್ಲಿ ನೀವು ನೋಡಿದ್ದೀರಾ. ಆದ್ರಿಂದ DK ಶಿವಕುಮಾರ್ ಅವರು ಒಂದ್ ವೇಳೆ ಬಿಜೆಪಿ ಹೋದ್ರೆ ಒಂದು ಅವ್ರ ಮೇಲಿರುವಂತಹ ಕೇಸ್ಗಳಿದೆಯಲ್ಲ, ಇದರ ಎನ್ಕ್ವೈರಿ ಕೂಡ ಸ್ಲೋ ಆಗ್ತಾ ಹೋಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಜೆಪಿಗೆ ಕರ್ನಾಟಕ ರಾಜ್ಯದಲ್ಲಿ ಓರ್ವ ಸ್ಟ್ರಾಂಗ್ ಲೀಡರ್ ಸಿಕ್ಕಿದಾಗ ಆಗ್ತದೆ. ಯಾಕಂದ್ರೆ ಈಗ ಇಲ್ಲಿರುವಂತಹ ಲೀಡರ್ಗಳನ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ, ಇವ್ರು ಯಾರು ಕೂಡ ಓರ್ವ ಉತ್ತಮ ಲೀಡರ್ ಆಗಿ ಮುಂದಿನ ದಿನಗಳಲ್ಲಿ ಪ್ರವರ್ಧಮಾನಕ್ಕೆ ಬರುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಆದ್ರಿಂದ ಬಿಜೆಪಿಗೆ ಕೂಡ ಕರ್ನಾಟಕದಲ್ಲಿ DK ಶಿವಕುಮಾರ್ ತರ ಓರ್ವ ಬಲಾಢ್ಯ ನಾಯಕ ಬೇಕು. ಹಣ ಬಲವೂ ಇದೆ ಅವರಿಗೆ, ಅದೇ ರೀತಿಯಲ್ಲಿ ಜಾತಿ ಬಲ, ಎಲ್ಲದಕ್ಕಿಂತ ಮುಖ್ಯವಾಗಿ ಅತ್ಯಂತ ಚಾಣಾಕ್ಷ ರಾಜಕಾರಣಿ ಕೂಡ ಅವರು. ಅಂದ್ರೆ ಸಂಘಟನೆ ಮಾಡೋದ್ರಲ್ಲಿ ಕೂಡ ಅವರು ನಿಸ್ಸೀಮರು. ಹಾಗಾಗಿ ಬಿಜೆಪಿ ಕೂಡ ಈ ರೀತಿಯಾದಂತಹ ಒಂದು ನಾಯಕ ಬೇಕೇ ಬೇಕಾಗ್ತದೆ. ನಂತರ ಈ ಉಳಿದಿದ್ದೆಲ್ಲ ಅವ್ರು ನೋಡ್ಕೊಳ್ತಾರೆ. ಅದಕ್ಕೆ ಏನ್ ಬೇಕೋ ಅದು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಬಿಜೆಪಿ ಅವರು ಖಂಡಿತವಾಗಿ ಮಾಡ್ತಾರೆ. ಒಂದ್ ವೇಳೆ DK ಶಿವಕುಮಾರ್ ಅವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಯನ್ನ ಸೇರಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಕೆಲವೇ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನಿರ್ನಾಮ ಆಗೋದು ನಿಸ್ಸಂಶಯ ಅಂತಲೇ ಹೇಳ್ಬಹುದು. ಯಾಕಂದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ, ಏನ್ ಬೇಕಾದ್ರೂ ಘಟಿಸಬಹುದು. ನೋಡೋಣ, ಕೆಲ ದಿನಗಳಲ್ಲಿ ಇದೆಲ್ಲದಕ್ಕೂ ನಮ್ಗೆ ಉತ್ತರ ಸಿಗ್ತದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತಹ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.